ಸಹೋದರರೇ ಮತ್ತು ಸಹೋದರಿಯರೇ, ಕಾಲಕ್ಕೆ ತಕ್ಕಂತೆ ಮನುಷ್ಯ ಬದಲಾಗದೆ ಇದ್ರೆ ಈ ಭೂಮಿ ಮೇಲೆ ಬದುಕೋಕೆ ಆಗಲ್ವಂತೆ. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ದಕ್ಷಿಣ ಭಾರತದ ಪ್ರಸಿದ್ಧ ಜನಪ್ರಿಯ ನಟಿ ಮೀನಾ. ಈ ಮೀನಾ ಒಂದು ಕಾಲದ ಸ್ಟಾರ್ ಹೀರೋಯಿನ್. ಈಕೆ ಭಾರತ ಚಿತ್ರರಂಗದ ಎಲ್ಲಾ ಸ್ಟಾರ್ ನಟರ ಜೊತೆ 100ಕ್ಕೂ ಅತಿ ಹೆಚ್ಚಿನ ಸಿನಿಮಾಗಳಲ್ಲಿ ನಟಿಸಿದ್ದಾಳೆ. 90ರ ದಶಕದಲ್ಲಂತೂ ಮೀನಾಗಾಗಿನೇ ಜನ ಥಿಯೇಟರ್ಗೆ ಸಿನಿಮಾ ನೋಡಲು ಹೋಗ್ತಾ ಇದ್ರು. ಇವಳ ಅಂದ ಚಂದ ಎಲ್ಲರ ಕಣ್ಣು ಕುಕ್ಕುತ್ತಿತ್ತು. ಆ ಸಮಯದಲ್ಲಿ ಮೀನಾಗೆ ಹತ್ರ ಆಗಲು, ಅವಳ ಜೊತೆ ಸಂಬಂಧ ಬೆಳೆಸಲು, ಅವಳನ್ನ ತಮ್ಮ ಸಿನಿಮಾಗಳಿಗೆ ಹೀರೋಯಿನ್ ಮಾಡಿಕೊಳ್ಳಲು ಸ್ಟಾರ್ ಹೀರೋಗಳೇ ತುದಿಗಾಲಿನಲ್ಲಿ ನಿಂತಿದ್ರು. ಆದರೆ ಅಂತಹ ಮೀನಾ ಜೀವನ ಮುಂದೆ ಸೂತ್ರರಿದ ಗಾಳಿಪಟ ಆಗಿದ್ದಂತೂ ವಿಪರ್ಯಾಸ. ಇವಳ ಜೊತೆ ರಾತ್ರಿ ಕಳೆದ ಹೀರೋಗಳು ಇವಳನ್ನ ಮದುವೆ ಆಗಲಿಲ್ಲ. ಇಷ್ಟಪಟ್ಟು ನೀನೇ ಬೇಕು ಅಂತ ಮದುವೆ ಆದ ಗಂಡ ತುಂಬಾ ದಿನ ಬದುಕಲಿಲ್ಲ. ಈಗ ಇವಳ ಕಷ್ಟ ಸುಖಕ್ಕೂ ಯಾರೂ ಇಲ್ಲ. ಇದೇ ಬೇಸರದಲ್ಲಿದ್ದ ಮೀನಾನ ಕೆಲವರು ಬಳಸಿಕೊಂಡಿದ್ರಿಂದ ಇವಳ ಹೆಸರು ಹಾಳಾಯ್ತು. ಒಟ್ಟಾರೆಯಾಗಿ ಈಗ ಈ ಮೀನಾ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿದ್ದೆ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಮೀನಾ ಅದಾಗ್ಲೇ ಮದುವೆ ಆಗಿ 3 ಮಕ್ಕಳಿದ್ದ ರವಿಚಂದ್ರನ್ನೇ ಬೇಕು ಅಂತ ಅವನ ಹಿಂದೆ ಬಿದ್ದಿದ್ದಾದ್ರು ಯಾಕೆ? ಮೀನಾ ಬಾಲ ಕಲಾವಿದೆಯಾಗಿ ಸಿನಿಮಾಗಳಲ್ಲಿ ನಟಿಸಿ ಅಂಕಲ್ ಅಂತ ಕರೆದಿದ್ದ ರಜನಿಕಾಂತ್ ಜೊತೆ ಆ ರಾತ್ರಿ ಮಾಡಿದ್ದಾದ್ರು ಏನು? ತನ್ನ ಹೆಂಡತಿ ಇಲ್ಲದ ಟೈಮ್ನಲ್ಲಿ ತೆಲುಗಿನ ಸ್ಟಾರ್ ನಟ ರಾಜೇಂದ್ರ ಪ್ರಸಾದ್ ಮೀನಾನ ಮನೆಗೆ ಕರೆಸ್ಕೊಳ್ಳಲು ಕಾರಣ ಏನು? ತೆಲುಗು ಚಿತ್ರರಂಗದ ಸೂಪರ್ ಸ್ಟಾರ್ ವೆಂಕಟೇಶ್ ಅವರ ಅಪ್ಪ ಇನ್ಮೇಲೆ ನೀನು ಮೀನಾ ಜೊತೆ ಸಿನಿಮಾಗಳಲ್ಲಿ ನಟಿಸಿದ್ರೆ ಮನೆಯಿಂದ ಹೋಗಾಚೆ ಅಂತ ಅವನಿಗೆ ಅಂದಿದ್ದಾದ್ರು ಯಾಕೆ? ಹೆಂಡತಿ ಬಿಟ್ಟು ಒಂಟಿಯಾಗಿರುವ ಪ್ರಭುದೇವ ದಿನ ರಾತ್ರಿ ಮೀನಾ ಮನೆಗೆ ಬಂದು ಹೋಗಿ ಮಾಡುತ್ತಿರುವುದಕ್ಕೆ ಕಾರಣ ಏನು? 46 ವರ್ಷದ ಮೀನಾ ತನಗಿಂತ ಚಿಕ್ಕ ವಯಸ್ಸಿನ ಆ ಸ್ಟಾರ್ ನಟನ ಜೊತೆಗೆ ಸಂಬಂಧ ಬೆಳೆಸಿದ್ದಾದ್ರೂ ಯಾಕೆ ಎಂಬ ಎಲ್ಲ ಕುತೂಹಲದಾಯಕ ರಹಸ್ಯದಾಯಕ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಮೀನಾ ಅಲಿಯಾಸ್ ಮೀನಾ ದೊರೈರಾಜ್ ಹುಟ್ಟಿದ್ದು 1976ನೇ ಇಸ್ವಿ ಸೆಪ್ಟೆಂಬರ್ 16ನೇ ತಾರೀಕು ತಮಿಳುನಾಡಿನ ಮದ್ರಾಸ್ನಲ್ಲಿ. ತಂದೆ ದೊರೈರಾಜ್, ತಾಯಿ ರಾಜ್ಮಲಿಕಾ. ಮೀನಾ ತಂದೆ ದೊರೈರಾಜ್ ಗವರ್ಮೆಂಟ್ ಸ್ಕೂಲ್ ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರೆ, ಮೀನಾ ತಾಯಿ ರಾಜ್ಮಲಿಕಾ ಚಿತ್ರನಟಿಯಾದಂತ ಈಕೆ ತಮಿಳು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸ್ತಾ ಇದ್ಲು. ಮೀನಾ ತನ್ನ ಶಾಲಾ ವಿದ್ಯಾಭ್ಯಾಸವನ್ನ ಚೆನ್ನೈನ ವಿದ್ಯೋದಯ ಸ್ಕೂಲ್ ನಲ್ಲಿ ಮುಗಿಸಿದ್ರು. ಓದಿನಲ್ಲಿ ಮೀನಾ ಅಷ್ಟಕ್ಕಷ್ಟೇ. ಓದು ತಲೆಗೆ ಹತ್ತುತ್ತಾ ಇರಲಿಲ್ಲ. ಸ್ಕೂಲ್ಗೆ ಹೋಗೋದು ಮೊದಲೇ ಇಷ್ಟ ಇರಲಿಲ್ಲ. ಇನ್ನು ಮೀನಾ ತಾಯಿ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದುದರಿಂದ ಆಗಿನ ಪ್ರೊಡ್ಯೂಸರ್ಗಳು ಮತ್ತು ಡೈರೆಕ್ಟರ್ಗಳ ಜೊತೆ ಎಲ್ಲ ಈಕೆ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ಲು. ಇದಕ್ಕೆ ಕಾರಣ ಆಕೆಗೆ ಸಿನಿಮಾಗಳಲ್ಲಿ ನಟಿಸಿ ದೊಡ್ಡ ಹೀರೋಯಿನ್ ಅಂತ ಅನಿಸ್ಕೋಬೇಕು ಅಂತ ಆಸೆ ಇತ್ತು. ಆದ್ರೆ ಆಕೆಯಿಂದ ಅದು ಸಾಧ್ಯ ಆಗಿರಲಿಲ್ಲ. ಇದರಿಂದ ನನ್ನ ಕೈಯಲ್ಲಿ ಆಗದೆ ಇರುವುದನ್ನ ನನ್ನ ಮಗಳ ಕೈಯಿಂದನಾದ್ರೂ ಮಾಡಿಸ್ಬೇಕು ಅಂತ ಆಕೆ ಆಸೆ ಇಟ್ಕೊಂಡಿದ್ಲು. ಇದಕ್ಕೆ ಸರಿಯಾಗಿ ಅದೇ ಸಮಯದಲ್ಲಿ ತಮಿಳು ಚಿತ್ರರಂಗದ ಆಗಿನ ಕಾಲದ ಸ್ಟಾರ್ ನಟ ಶಿವಾಜಿ ಗಣೇಶನ್ ಅವರ ನೆಂಜಂಗಲ್ ಸಿನಿಮಾದಲ್ಲಿ ಮೀನಾಗೆ ಬಾಲ ಕಲಾವಿದೆಯಾಗಿ ನಟಿಸುವಂತ ಅವಕಾಶ ಸಿಕ್ಕಿ ಮೀನಾ ಅಧಿಕೃತವಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ಲು. ಆ ನೆಂಜಂಗಲ್ ಸಿನಿಮಾ ಹಿಟ್ಟಾಗಿದ್ರಿಂದ ಮೀನಾಗೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಅಂದ್ರೆ ಬಾಲ ಕಲಾವಿದೆಯಾಗಿ ಒಳ್ಳೆ ಹೆಸರು ಬಂದು ಆಕೆಗೆ ಅದೇ ವರ್ಷ ರಜನಿಕಾಂತ್ ಜೊತೆ ಎಂಕೆಎಫ್ ಕೆಟ್ಟಕುರುಲ್ ಮತ್ತು ಅನ್ಬುಲ್ಲ ರಜನಿಕಾಂತ್ ಎಂಬ 2 ಸಿನಿಮಾಗಳಲ್ಲಿ ನಟಿಸುವಂತ ಅವಕಾಶ ಸಿಕ್ಕಿ ನಂತರ 2 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದ್ರಿಂದ ಮೀನಾ ತುಂಬಾನೇ ಬಿಸಿ ಚೈಲ್ಡ್ ಆರ್ಟಿಸ್ಟ್ ಆಗಿ ತಮಿಳು ಮತ್ತು ಮಲಯಾಳಂ ಭಾಷೆಯ 45 ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ರು. ಇಷ್ಟೆಲ್ಲ ಆದ ನಂತರ 1990ನೇ ಇಸ್ವಿಯಲ್ಲಿ ಮೀನಾಗೆ ಪ್ರಪ್ರಥಮ ಬಾರಿಗೆ ನಾಯಕ ನಟಿಯಾಗಿ ತೆಲುಗು ಚಿತ್ರರಂಗದ ಆಗಿನ ಕಾಲದ ಸ್ಟಾರ್ ನಟ ರಾಜೇಂದ್ರ ಪ್ರಸಾದ್ ಜೊತೆ ಜೋಡಿಯಾಗಿ ನವಯುಗಂ ಎಂಬ ಸಿನಿಮಾದಲ್ಲಿ ನಟಿಸುವಂತ ಅವಕಾಶ ಸಿಕ್ಕಿ ಮೀನಾ ಮೊಟ್ಟ ಮೊದಲ ಬಾರಿಗೆ ಆ ತೆಲುಗು ಸಿನಿಮಾದ ಮೂಲಕ ಹೀರೋಯಿನ್ ಆಗಿ ಚಿತ್ರರಂಗಕ್ಕೆ ಪರಿಚಿತರಾದ್ರು. ಇನ್ನು ರಾಜೇಂದ್ರ ಪ್ರಸಾದ್ ಮಹಾನ್ ರಸಿಕ. ಇದನ್ನ ಜೊತೆ ಯಾವುದೇ ನಟಿಯರು ನಟಿಸಿದ್ರು ಅವರ ಜೊತೆಯಲ್ಲಿ ಈತ ಸಂಬಂಧ ಇಟ್ಕೋತಿದ್ದ. ಇದೇ ರೀತಿಯಲ್ಲಿ ರಾಜೇಂದ್ರ ಪ್ರಸಾದ್ ಮತ್ತು ಮೀನಾ ನಡುವೆ ತೀರಾ ಹತ್ತಿರದ ಸಂಬಂಧ ಶುರುವಾಗಿ ಅದು ಗಾಢವಾಗಿತ್ತು. ರಾಜೇಂದ್ರ ಪ್ರಸಾದ್ ಮೀನಾನ ತನ್ನ ಹೆಂಡತಿ ಇಲ್ಲದೆ ಇದ್ದಾಗೆಲ್ಲ ಮನೆಗೆ ಕರೆಸಿಕೊಳ್ಳಲು ಆರಂಭಿಸಿದ್ದ. ಆದ್ರೆ ಇದು ಯಾವಾಗ ರಾಜೇಂದ್ರ ಪ್ರಸಾದ್ ಹೆಂಡತಿಗೆ ಗೊತ್ತಾಯ್ತೋ ಅವಳು ಮೀನಾ ತಾಯಿನ ಮನೆಗೆ ಕರೆಸಿ ಬಾಯಿಗೆ ಬಂದ ಹಾಗೆ ಬೈದು ನಿನ್ನ ಮಗಳನ್ನ ಅದ್ಬಸ್ನಲ್ಲಿ ಇಟ್ಕೋ ಅಂತೇಳಿ ಕಳಿಸಿದ್ಲು. ಇದರಿಂದ ಮೀನಾಗೆ ಅವಮಾನ ಆಗಿ ತೆಲುಗು ಚಿತ್ರರಂಗ ಬಿಟ್ಟು ತಮಿಳು ಸಿನಿಮಾಗಳಲ್ಲಿ ಅವಕಾಶಕ್ಕಾಗಿ ಪ್ರಯತ್ನ ಪಟ್ಟಾಗ ಮೀನಾಗೆ 1991ನೇ ಇಸ್ವಿಯಲ್ಲಿ ರಾಜ್ ಕಿರಣ್ ಎಂಬ ಹೊಸ ತಮಿಳು ನಟನ ಜೊತೆಗೆ ಎನ್ ರಾಸಾವಿನ್ ಮನಸ್ಸಿಲೆ ಎಂಬ ಸಿನಿಮಾದಲ್ಲಿ ನಟಿಸುವಂತ ಅವಕಾಶ ಸಿಕ್ಕಿತ್ತು. ಇನ್ನು ಆನಂತರ ಈ ಸಿನಿಮಾ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಕೂಡ ಆಗಿ ತಮಿಳು ಪ್ರೇಕ್ಷಕರಿಗೆ ಮೀನಾ ತುಂಬಾನೇ ಹತ್ರ ಆಗಿದ್ಲು ಅಂತ ಹೇಳ್ಬೋದು. ಇನ್ ಯಾವಾಗ ಎನ್ ರಾಸಾವಿನ್ ಮನಸ್ಸಿಲೆ ಎಂಬ ಸಿನಿಮಾ ತಮಿಳಿನಲ್ಲಿ ಯಾವಾಗ ಸೂಪರ್ ಡೂಪರ್ ಹಿಟ್ ಆಯ್ತೋ ಮತ್ತೆ ಅದೇ ಸಿನಿಮಾನ ತೆಲುಗಿನಲ್ಲಿ ಮರಟೋಡು ನಾ ಮೊಗಡು ಎಂಬ ಹೆಸರಿನಲ್ಲಿ ರಿಮೇಕ್ ಮಾಡಲಾಗಿತ್ತು. ಆದರೆ ಈ ಸಿನಿಮಾ ದಾರುಣವಾಗಿ ಸೋತೋಯ್ತು. ಅದರ ನಂತರ 1992ನೇ ಇಸ್ವಿಯಲ್ಲಿ ತೆಲುಗು ಹೀರೋ ವೆಂಕಟೇಶ್ ಜೊತೆ ಚಂಟಿ ಎಂಬ ಸಿನಿಮಾದಲ್ಲಿ ಮೀನಾ ನಟಿಸಿ ಆ ಸಿನಿಮಾ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ರಿಂದ ಅಲ್ಲಿಂದ ಆಚೆಗೆ ಮೀನಾಗೆ ತೆಲುಗು, ತಮಿಳು, ಮಲಯಾಳಂ, ಕನ್ನಡ ಸಿನಿಮಾಗಳಲ್ಲಿ ಸ್ಟಾರ್ ಹೀರೋಗಳ ಜೊತೆ ನಟಿಸುವ ಅವಕಾಶ ಸಿಕ್ಕಿ ಮತ್ತೆ ಇನ್ನೆಂದು ಮೀನಾ ಹಿಂದೆ ತಿರುಗಿ ನೋಡಕ್ಕೆ ಆಗದೆ ಇರುವಷ್ಟರ ಮಟ್ಟಿಗೆ ದೊಡ್ಡ ನಟಿಯಾಗಿ ಬೆಳೆದು ಬಿಟ್ಲು.
ಅದೇ ರೀತಿಯಲ್ಲಿ ಅನಂತರ ಅಲ್ಲರಿ ಮೊಗುಡು, ಸುಂದರಕಾಂಡ, ಮುತ್ತು, ಮುಠಾಮೇಸ್ತ್ರಿ, ಪುಟ್ಟಂಚ, ಮೈ ಆಟೋಗ್ರಾಫ್, ಸ್ವಾತಿ ಮುತ್ತು ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸುತ್ತಾ ಸ್ಟಾರ್ ನಟಿ ಅಂತ ಅನ್ನಿಸ್ಕೊಂಡ್ಲು. ಇನ್ನು ಇದುವರೆಗೆ ಮೀನಾ 165ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟಿಸಿದ್ದು, ಈಕೆಯ ನಟನೆಗೆ 3 ಫಿಲ್ಮ್ ಫೇರ್ ಅವಾರ್ಡು, 3 ತಮಿಳು ಚಿತ್ರರಂಗದ ಸ್ಟೇಟ್ ಅವಾರ್ಡ್ ಜೊತೆಗೆ 1 ನಂದಿ ಅವಾರ್ಡ್ ಕೂಡ ಸಿಕ್ಕಿದೆ. ಇದು ಮೀನಾಗೆ ಸಂಬಂಧಪಟ್ಟಂತಹ ಪ್ರೊಫೆಷನಲ್ ಲೈಫ್ ಅಂದ್ರೆ ವೃತ್ತಿ ಜೀವನ. ಇನ್ನು ವೈಯಕ್ತಿಕ ಜೀವನ ಅಂದ್ರೆ ಪರ್ಸನಲ್ ಲೈಫ್ ನ ನೋಡಿದ್ದೆ ಆದ್ರೆ 1993ನೇ ಇಸ್ವಿಯಲ್ಲಿ ಮೀನಾ ರಜನಿಕಾಂತ್ ಜೊತೆ ಯಜಮಾನ್ ಎಂಬ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಾದ್ರೆ ಮೀನಾಗೆ ರಜನಿಕಾಂತ್ ಜೊತೆ ಒಳ್ಳೆ ಸ್ನೇಹವಾಗಿ ಮೀನಾ ರಜನಿಕಾಂತ್ ಜೊತೆ ಬಾಲ ಕಲಾವಿದೆಯಾಗಿ ನಟಿಸಿದ್ರು ಕೂಡ ಅವಕಾಶಕ್ಕಾಗಿ ಅದನ್ನೆಲ್ಲ ಮರೆತು ರಜನಿಕಾಂತ್ಗೆ ಹತ್ರ ಆಗಿದ್ಲು. ಇದರಿಂದ ರಜನಿಕಾಂತ್ ಮೀನಾ ಜೊತೆ ಒಂದರಿಂದ ಒಂದರಂತೆ 1994ನೇ ಇಸ್ವಿಯಲ್ಲಿ ವೀರ, 1995ನೇ ಇಸ್ವಿಯಲ್ಲಿ ಮುತ್ತು ಸಿನಿಮಾದಲ್ಲಿ ನಟಿಸಿದ್ರು. ಆದ್ರೆ ಮುತ್ತು ಸಿನಿಮಾದಲ್ಲಿ ನಟಿಸಬೇಕಾದ್ರೆ ಆ ಸಿನಿಮಾ ನಿರ್ದೇಶಕ ಹುಡುಗಿಯರು ಅಂದ್ರೆ ಬಾಯಿ ಬಿಡುವ KS ರವಿಕುಮಾರ್ಗೆ ಮೀನಾ ತನ್ನದೆಲ್ಲವನ್ನ ಕೊಟ್ಟು ಬಿಟ್ಟಿದ್ಲು. ಇದರಿಂದ ಬರೀ ಕದ್ದು ಮುಚ್ಚಿ ತೆರೆಮರೆಯಲ್ಲಿ ಮಾತ್ರ ಅಲ್ಲ, ಅಂಕೆ ಶಂಕೆ ಎಲ್ಲೇ ಮೀರಿ ಮೀನಾ ಜೊತೆ ರವಿಕುಮಾರ್ ಸಿನಿಮಾ ಸೆಟ್ನಲ್ಲೇ ಎಲ್ಲರ ಮುಂದೆನೆ ಮೀನಾನ ಮುದ್ದಾಡಲು ಆರಂಭಿಸಿದ್ದ. ಆದ್ರೆ ನಂತರ ಈ ವಿಷಯ ರಜನಿಕಾಂತ್ಗೆ ಗೊತ್ತಾಗಿದ್ದು ತನಗೆ ಬಹಳ ಹಿಂದಿನಿಂದ ಒಳ್ಳೊಳ್ಳೆ ಹಿಟ್ ಸಿನಿಮಾಗಳನ್ನು ಕೊಟ್ಟಿರುವಂತಹ KS ರವಿಕುಮಾರ್ ಸ್ನೇಹವನ್ನು ಮುರಿದುಕೊಳ್ಳುವುದಕ್ಕೆ ಆಗದೆ ರಜನಿಕಾಂತ್ ಮನಸ್ಸಿಗೆ ತುಂಬಾನೇ ಬೇಸರ ಆಗಿ ಮೀನಾ ಜೊತೆ ಇದ್ದಂತಹ ತನ್ನ ಸಂಬಂಧವನ್ನ ಮುರಿದುಕೊಂಡು ಆಗಿನಿಂದ ಮೀನಾ ಜೊತೆ ಸಿನಿಮಾಗಳಲ್ಲಿ ನಟಿಸುವುದನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ರು. ಆದ್ರೆ ಇದ್ಯಾವುದರ ಬಗ್ಗೆನೂ ತಲೆಯನ್ನೇ ಕೆಡಿಸಿಕೊಳ್ಳದ ಮೀನಾ ಮತ್ತು KS ರವಿಕುಮಾರ್ ನಟಮೈ, ತೆನಾಲಿ, ಸ್ನೇಹ ಕೋಸಂ, ಪಾರೈ ಅಂತ ಹೇಳಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟಿಸುತ್ತಾ ತುಂಬಾನೇ ಕ್ಲೋಸ್ ಆಗಿದ್ರು. ಇನ್ನು ಮೀನಾ ಈ ರೀತಿ KS ರವಿಕುಮಾರ್ ಜೊತೆ ಸಂಬಂಧದಲ್ಲಿ ಇರಬೇಕಾದ್ರೇನೆ ಮೀನಾಗೆ ಮಂಗಳಂ ವಿಠಲ್ ಮನಸ್ಸಿರಿವಾರಿ ಗುಪ್ತಾ ಎಂಬ ಮಲಯಾಳಂ ಸಿನಿಮಾದಲ್ಲಿ ಮಲಯಾಳಂ ಚಿತ್ರರಂಗದ ಸ್ಟಾರ್ ನಟ ಜಯರಾಮ್ ಜೊತೆ ನಟಿಸುವಂತಹ ಅವಕಾಶ ಸಿಕ್ಕಿ ಆ ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿ ಇಬ್ಬರ ನಡುವೆ ಸ್ನೇಹ ಅನ್ನೋದು ಶುರುವಾಗಿ ಅದು ಪ್ರೀತಿಯಾಗಿ ಪ್ರೇಮವಾಗಿ ಮೀನಾ ಮತ್ತು ಜಯರಾಮ್ ಇಬ್ರು ಒಬ್ರಿಗೊಬ್ರು ತುಂಬಾನೇ ಹತ್ರ ಆದ್ರು. ಜಯರಾಮ್ ಮೀನಾನ ಪ್ಯೂರ್ ಅನ್ಕೊಂಡಿದ್ದ. ಆದ್ರೆ ಅದೇ ಸಮಯದಲ್ಲಿ ಮೀನಾಗೆ KS ರವಿಕುಮಾರ್ ಜೊತೆ ಇದ್ದಂತಹ ಸಂಬಂಧದ ಬಗ್ಗೆ ಎಲ್ಲಾ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಬಂದು ನಂತರ ಈ ವಿಷಯ ಜಯರಾಮ್ ಗೊತ್ತಾಗಿ ಮೀನಾ ಮಾಡಿದ ಮೋಸಕ್ಕೆ ಆತನ ಹೃದಯ ಒಡೆದಂತಾಗಿ ಜಯರಾಮ್ ಮೀನಾ ಜೊತೆಗಿನ ತನ್ನ ಸಂಬಂಧವನ್ನ ಮುರಿದುಕೊಂಡು ಆಕೆ ಜೊತೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡುವುದನ್ನೇ ನಿಲ್ಲಿಸಿಬಿಟ್ಟ. ಆದ್ರೆ KS ರವಿಕುಮಾರ್ ಮಾತ್ರ ಮೀನಾಗೋಸ್ಕರ ಒಂದು ಮನೆಯನ್ನೇ ಖರೀದಿ ಮಾಡಿ ಆ ಮನೆಯನ್ನ ಮೀನಾ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸಿ ಆ ಮನೆಯಲ್ಲಿ ಮೀನಾ ಜೊತೆ ಗಂಡ ಹೆಂಡತಿ ತರಹ ಇರಲು ಆರಂಭಿಸಿದ್ದ. ಇನ್ನು ಈ ವಿಷಯ ಯಾವಾಗ KS ರವಿಕುಮಾರ್ ಹೆಂಡತಿಗೆ ಗೊತ್ತಾಯ್ತೋ ಆಕೆ ದೊಡ್ಡದಾಗಿ ಗಲಾಟೆ ಮಾಡಿ ಮೀನಾ ಜೊತೆ ಜಗಳ ಮಾಡಿಕೊಂಡು ಆತ್ಮಹತ್ಯೆಗೆ ಕೂಡ ಪ್ರಯತ್ನ ಪಟ್ಟಿದ್ಲು. ಇದ್ಯಾವಾಗ ಈ ರೀತಿಯಲ್ಲಿ ದೊಡ್ಡದಾಗಿ ಎಲ್ಲ ಪತ್ರಿಕೆಗಳಲ್ಲೂ ಬಂತೋ ಆನಂತರ ಈ ವಿಷಯಕ್ಕೆ ತಮಿಳು ಚಿತ್ರರಂಗದ ಎಲ್ಲ ದೊಡ್ಡ ದೊಡ್ಡ ಹೀರೋಗಳು, ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ಎಂಟ್ರಿ ಕೊಟ್ಟು ಮೀನಾಗೆ ಮತ್ತು KS ರವಿಕುಮಾರ್ಗೆ ಬೈದು ಬುದ್ಧಿ ಹೇಳಿ KS ರವಿಕುಮಾರ್ಗೆ ಅವರ ಹೆಂಡತಿ ಜೊತೆ ರಾಜಿ ಸಂಧಾನ ಮಾಡಿಸಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸಿದ್ರು. ಆದ್ರಿಂದಲೇ ಇಷ್ಟೆಲ್ಲ ಆದ ನಂತರ 2003ನೇ ಇಸ್ವಿಯಿಂದ KS ರವಿಕುಮಾರ್ ಮೀನಾನ ತನ್ನ ಸಿನಿಮಾಗೆ ಹೀರೋಯಿನ್ ಮಾಡಿಕೊಂಡು ಯಾವ ಸಿನಿಮಾನು ನಿರ್ದೇಶನ ಮಾಡಲಿಲ್ಲ. ಇದರಿಂದ ಮೀನಾಗೆ ತುಂಬಾನೇ ಅವಮಾನ ಆಗಿ ಬೇಜಾರಾಗಿ ಆಕೆ ಮತ್ತೆ ಜಯರಾಮ್ ಜೊತೆಗೆ ಪ್ಯಾಚಪ್ ಆಗಿ ಮಲಯಾಳಂನಲ್ಲಿ ಮತ್ತೆ ಜಯರಾಮ್ ಜೊತೆ ಸಿನಿಮಾಗಳಲ್ಲಿ ನಟಿಸಲು ಆರಂಭಿಸಿದ್ಲು. ಆದ್ರೆ ಈ ಜಯರಾಮ್ಗೆ ಅಷ್ಟೊತ್ತಾಗ್ಲೇ ಬೇರೆ ಹೆಂಗಸಿನ ಜೊತೆ ಮದುವೆ ಆಗಿ 2 ಮಕ್ಕಳು ಕೂಡ ಆಗಿದ್ದರಿಂದ ಜಯರಾಮ್ ಮೀನಾ ಜೊತೆಗಿನ ತನ್ನ ಸಂಬಂಧವನ್ನ ರಹಸ್ಯವಾಗಿ ಇಟ್ಟು ಬರೀ ಆಕೆ ಜೊತೆ ಸುಖ ಪಡ್ತಾ ಇದ್ದ. ಇನ್ನು ನಂತರ ಈ ಮೀನಾ ತೆಲುಗು ಸ್ಟಾರ್ ನಟ ವೆಂಕಟೇಶ್ ಜೊತೆ ನಟಿಸ್ತಿರ್ಬೇಕಾದ್ರೆ ಚಂಟಿ ಎಂಬ ಸಿನಿಮಾದ ಶೂಟಿಂಗ್ ಟೈಮ್ ಅಲ್ಲಿ ಮೀನಾ ಅಂದಕ್ಕೆ ಆತ ಮರುಳಾಗಿ ಅವಳಿಗಾಗಿ ಒಂದು ಬೆಲೆ ಬಾಳುವ ವಜ್ರದ ನೆಕ್ಲೆಸ್ ನ ಪ್ರೆಸೆಂಟ್ ಮಾಡಿ ಇದರಿಂದ ಮೀನಾ ವೆಂಕಟೇಶ್ಗೆ ಮನಸೋತು ಅವನ ಜೊತೆ ಸಂಬಂಧ ಬೆಳೆಸಿದ್ಲು. ಇದರಿಂದ ಮೀನಾಗೆ ವೆಂಕಟೇಶ್ ತನ್ನ ಅಬ್ಬಾಯಿಗಾರು ಸೂರ್ಯವಂಶಂ ಎಂಬ ಸಿನಿಮಾಗಳಲ್ಲಿ ಅವಕಾಶ ಕೊಡಿಸಿದ್ದ. ಇನ್ನು ವೆಂಕಟೇಶ್ ಆದ್ರೂ ಮೀನಾನ ಮದುವೆ ಆದ್ನ ಅಂದ್ರೆ ಇಲ್ಲ. ಈ ಸಮಯದಲ್ಲಿ ಇವರಿಬ್ಬರ ವಿಷಯ ವೆಂಕಟೇಶ್ ತಂದೆ ರಾಮಾನಾಯ್ಡು ಗೊತ್ತಾಗಿ ಮೀನಾನ ವೆಂಕಟೇಶ್ ಸಿನಿಮಾಗಳಿಗೆ ಹೀರೋಯಿನ್ ಆಗಿ ಆಯ್ಕೆ ಮಾಡೋದನ್ನೇ ನಿಲ್ಲಿಸ್ಬಿಟ್ರು. ಇದರಿಂದ ಮೀನಾ ಮತ್ತು ವೆಂಕಟೇಶ್ ಸಂಬಂಧ ಒಂದಿಷ್ಟು ವರ್ಷಗಳ ಕಾಲ ಮುರಿದು ಬಿದ್ದಿತ್ತು. ಆದ್ರೆ ಅದು ಯಾವಾಗ ರಾಮಾನಾಯ್ಡು ಅವರು 2015ನೇ ಇಸ್ವಿಯಲ್ಲಿ ಸತ್ತೋದ್ರು ಆಗಿನಿಂದ ಮತ್ತೆ ಮೀನಾ ವೆಂಕಟೇಶ್ ಜೊತೆ ಕ್ಲೋಸ್ ಆಗಿ ಇಬ್ರು ಒಟ್ಟಿಗೆ ಸೇರಿ ದೃಶ್ಯಂ 2 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದು ವಿಶೇಷ. ಇನ್ನಿದೇ ಮಧ್ಯದಲ್ಲಿ ಕನ್ನಡ ಸ್ಟಾರ್ ನಟ ರವಿಚಂದ್ರನ್ 1995ನೇ ಇಸ್ವಿಯಲ್ಲಿ ಸೂಪರ್ ಸ್ಟಾರ್ ಆಗಿ ಬೆಳೆದು ಬೇರೆ ಭಾಷೆಯ ಎಲ್ಲ ಸುಂದರವಾದ ನಟಿಯರನ್ನ ಕನ್ನಡಕ್ಕೆ ಕರೆದುಕೊಂಡು ಬಂದು ಅವರುಗಳನ್ನ ತುಂಬಾನೇ ಮಾದಕವಾಗಿ ಹಾಟ್ ಆಗಿ ತೋರಿಸ್ತಾ ಇದ್ರು. ಇದೇ ರೀತಿ 1995ನೇ ಇಸ್ವಿಯಲ್ಲಿ ಪುಟ್ಟಂಚ ಎಂಬ ಸಿನಿಮಾಗೆ ಮೀನಾನ ನಾಯಕಿಯನ್ನಾಗಿ ಮಾಡಿಕೊಂಡು ಆಕೆನ ಸಿನಿಮಾದಲ್ಲಿ ತುಂಬಾನೇ ಹಸಿಬಿಸಿಯಾಗಿ ಆಗಿ ಮಾದಕವಾಗಿ ತೋರಿಸಿದ್ರು. ಇನ್ನು ಈ ಸಿನಿಮಾದ ಚಿತ್ರೀಕರಣದ ವೇಳೆ ಮೀನಾ ರವಿಚಂದ್ರನ್ ನಿರ್ದೇಶನಕ್ಕೆ ಮನಸೋತು ಇವರಿಬ್ರು ಸೇರಿ ನಟಿಸಿದ ಪುಟ್ನಂಜ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ರಿಂದ ರವಿಚಂದ್ರನ್ ಹೇಳ್ದಾಗೆಲ್ಲ ಕೇಳಲು ಆರಂಭಿಸಿ ಅವ್ರ ಜೊತೆ ನಂಟು ಬೆಳೆಸಿ ರವಿಚಂದ್ರನ್ ಜೊತೆ ಒಂದರಿಂದ ಒಂದರಂತೆ ಚೆಲುವ ಮೊಮ್ಮಗ ಎಂಬ ಸಿನಿಮಾಗಳಲ್ಲಿ ಸೇರಿ ನಟಿಸಿದ್ರು. ಆ ಸಮಯದಲ್ಲಿ ಮೀನಾ ತಾಯಿಗೆ ರವಿಚಂದ್ರನ್ ಮತ್ತು ಮೀನಾ ಇಬ್ಬರ ಮೇಲೆ ಸಂಶಯ ಬಂದು ಮೊದಲೇ ರವಿಚಂದ್ರನ್ಗೆ ಮದುವೆ ಆಗಿ 3 ಮಕ್ಕಳಿದ್ದುದರಿಂದ
ರವಿಚಂದ್ರನ್ ಮತ್ತು ಮೀನಾ ಜೊತೆಯಲ್ಲಿರಲು ಬಿಡ್ತಾ ಇರಲಿಲ್ಲ. ಆದ್ರೆ 2009 ಇಸ್ವಿ ನಂತರ ಈ ಮೀನಾ ಕೆರಿಯರ್ ಸಂಪೂರ್ಣವಾಗಿ ಬಿದ್ದೋಯ್ತು. ಆಕೆಗೆ ಯಾವ ಸಿನಿಮಾಗಳಲ್ಲೂ ನಟಿಸಲು ಅವಕಾಶನೇ ಸಿಗ್ತಾ ಇರಲಿಲ್ಲ. ಆಗ ಮೀನಾ ತಂದೆ ತಾಯಿ ಮೀನಾಗೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡ್ರು. ಆಗ ಮೀನಾ ನಾನು ಮದುವೆ ಆಗೋ ಹುಡುಗ ಈ ಚಿತ್ರರಂಗಕ್ಕೆ ಸೇರ್ದವನಾಗಿರ್ಬಾರ್ದು ಅಂತ ಕಂಡೀಷನ್ ಹಾಕಿದ್ರಿಂದ ಮೀನಾಗೆ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂತಹ ವಿದ್ಯಾಸಾಗರ್ ಎಂಬ ಹುಡುಗನ ಜೊತೆ ಮದುವೆ ಮಾಡಿಸಿದ್ರು. ಆದ್ರೆ ಈ ರೀತಿ ಮದುವೆ ಆದ ಒಂದೇ ವರ್ಷಕ್ಕೆ ಮೀನಾ ತನ್ನ ಗಂಡನಿಂದ ಡೈವರ್ಸ್ ತೆಗೆದುಕೊಳ್ತಾ ಇದ್ದಾಳೆ ಎನ್ನುವ ಸುದ್ದಿಗಳು ಹೊರ ಬಂದಿತ್ತು. ಅಷ್ಟರಲ್ಲಿ ಮೀನಾ 2011 ಇಸ್ವಿಯಲ್ಲಿ ನೈನಿಕಾ ಎಂಬ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ರಿಂದ ಈ ಡೈವರ್ಸ್ ಸುದ್ದಿಗಳಿಗೆ ಫುಲ್ ಸ್ಟಾಪ್ ಬಿತ್ತು. ಆದ್ರೆ ನಂತರ ಮೀನಾ ಹೆಸರು ಕನ್ನಡ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಜೊತೆ ಕೇಳಿ ಬರಲು ಆರಂಭ ಆಯಿತು. ಇದಕ್ಕೆ ಕಾರಣ 2003 ಇಸ್ವಿಯಲ್ಲಿ ಮೀನಾ ಮತ್ತು ಸುದೀಪ್ ಸೇರಿ ಸ್ವಾತಿ ಮುತ್ತು ಎಂಬ ಸಿನಿಮಾದಲ್ಲಿ ನಟಿಸುವ ವೇಳೆ ಈ ಸಿನಿಮಾದ ಚಿತ್ರೀಕರಣದ ಸಮಯದಲ್ಲಿ ಇವರಿಬ್ಬರ ನಡುವೆ ಸ್ನೇಹವಾಗಿ ಅದು ಗಾಢವಾಗಿ ಇಬ್ರು ಒಬ್ರಿಗೊಬ್ರು ಹತ್ರ ಆಗಿ ಸೇರಿ ನಂತರ 2006ರಲ್ಲಿ ಮೈ ಆಟೋಗ್ರಾಫ್ ಎಂಬ ಸಿನಿಮಾದಲ್ಲಿ ಜೊತೆಯಾಗಿ ಸೇರಿ ನಟಿಸಿದ್ರು. ಆದ್ದರಿಂದ ಇವರಿಬ್ಬರ ಸಂಬಂಧದ ಬಗ್ಗೆ ಒಂದಿಷ್ಟು ನ್ಯೂಸ್ ಚಾನೆಲ್ಗಳಲ್ಲಿ ಪತ್ರಿಕೆಗಳಲ್ಲಿ ಸುದ್ದಿಗಳು ಕೂಡ ಪ್ರಸಾರ ಆಗಿತ್ತು. ಆದ್ರೆ ನಂತರ ಸುದೀಪ್ ಮತ್ತು ಅವರ ಹೆಂಡತಿ ಮಧ್ಯ ಮನಸ್ತಾಪಗಳು ಆಗಿ ಭಿನ್ನಾಭಿಪ್ರಾಯಗಳು ಬಂದು ಇಬ್ರು ಡೈವರ್ಸ್ಗಾಗಿ ಅರ್ಜಿ ಕೂಡ ಸಲ್ಲಿಸಿದ್ರು. ಇದರಿಂದ ಸುದೀಪ್ ಸಂಸಾರ ಹಾಳಾಗಲು ಮೀನಾನೇ ಕಾರಣ ಅಂತ ಚರ್ಚೆಗಳು ಕೂಡ ಆರಂಭ ಆಗಿತ್ತು. ಆದ್ರೆ ಅಷ್ಟೊತ್ತಿಗೆ ಮೀನಾ ಕುಟುಂಬ ಸಮೇತ ಬೆಂಗಳೂರಿನಿಂದ ಚೆನ್ನೈಗೆ ಶಿಫ್ಟ್ ಆಗಿ ಎಲ್ಲದರಿಂದ ದೂರ ಆಗಿದ್ರಿಂದ ಈ ಸುದ್ದಿಗೆ ಫುಲ್ ಸ್ಟಾಪ್ ಇತ್ತು. ಆನಂತರ ಮತ್ತೆ ಚಿತ್ರರಂಗಕ್ಕೆ ಮೀನಾ ಎಂಟ್ರಿ ಕೊಟ್ಟು ತನ್ನ ಸೆಕೆಂಡ್ ಇನ್ನಿಂಗ್ಸ್ ಅನ್ನು ಆರಂಭಿಸಿ ರಜನಿಕಾಂತ್ ಜೊತೆ ಅನಾಥೈ ಮತ್ತು ವೆಂಕಟೇಶ್ ಜೊತೆ ದೃಶ್ಯ 2 ಎಂಬ ಸಿನಿಮಾಗಳಲ್ಲಿ ನಡೆಸಿದ್ರು. ಈ ಸಮಯದಲ್ಲಿ ಮೀನಾ ಸಂಸಾರದಲ್ಲಿ ಬಿರುಕು ಬಂದು ಮತ್ತೆ ಮೀನಾ ಮತ್ತು ಮೀನಾ ಗಂಡನ ನಡುವೆ ಭಿನ್ನಾಭಿಪ್ರಾಯಗಳು ಬಂದು ಮನಸ್ತಾಪಗಳಾಗಿ ಇಬ್ಬರ ಸಂಬಂಧ ಸದ್ಯದಲ್ಲೇ ಮುರಿದು ಬಿಡುತ್ತೆ ಅಂತ ಸುದ್ದಿ ಆಗಿತ್ತು. ಆದ್ರೆ ಅಷ್ಟರಲ್ಲಿ ಕೋವಿಡ್ ಬಂದು ಯಾರು ಮನೆಯಿಂದ ಆಚೆನೆ ಬರಲು ಆಗದಂತಹ ಪರಿಸ್ಥಿತಿ ಸೃಷ್ಟಿಯಾಗಿ ಇನ್ನೆಲ್ಲ ಸರಿ ಹೋಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಜೂನ್ 28ನೇ ತಾರೀಕು 2022 ಇಸ್ವಿ ವಿದ್ಯಾಸಾಗರ್ ತನ್ನ 48ನೇ ವಯಸ್ಸಿನಲ್ಲಿ ಸತ್ತೋದ್ರು. ಇನ್ನಿವರ ಸಾವಿಗೆ ಪಾರಿವಾಳನೇ ಕಾರಣ ಅಂತ ಸುದ್ದಿಗಳು ಹೊರಬಂದು ಅದನ್ನು ಕೇಳಿ ಎಲ್ಲ ಆಶ್ಚರ್ಯಚಕಿತರಾಗಿದ್ರು. ಪಾರಿವಾಳಕ್ಕೂ ಈ ವಿದ್ಯಾಸಾಗರ್ ಸಾವಿಗೂ ಏನ್ ಕಾರಣ ಅಂತ ನೋಡಿದ್ದೆ. ಆದ್ರೆ 2022 ಇಸ್ವಿ ಜೂನ್ ನಲ್ಲಿ ಮೀನಾ ಮನೆಯಲ್ಲಿರೋರು ಎಲ್ರಿಗೂ ಕೋವಿಡ್ ಬಂದು ಎಲ್ಲರೂ ಅಸ್ವಸ್ಥರಾಗಿದ್ರು. ನಂತರ ಮೀನಾ, ನೈನಿಕಾ ಮತ್ತು ವಿದ್ಯಾಸಾಗರ್ ಹುಷಾರಾಗಿದ್ರು. ಆದ್ರೆ ಈ ರೀತಿ ಕೋವಿಡ್ ಬಂದ ನಂತರ ವಿದ್ಯಾಸಾಗರ್ ಶ್ವಾಸಕೋಶ ತುಂಬಾನೇ ದುರ್ಬಲವಾಗಿತ್ತು. ಆದ್ರೆ ಮೀನಾ ಇರುವ ಮನೆ ಹತ್ರ ಪಾರಿವಾಳಗಳು ತುಂಬಾನೇ ಜಾಸ್ತಿ ಇದ್ದು ಆ ಪಾರಿವಾಳಗಳ ಇಕ್ಕೆಯಿಂದ ಬರುವ ಗಾಳಿಯಿಂದ ಇವರಿಗೆ ಅಲರ್ಜಿ ಆಗಿ ಲಂಗು ಇನ್ಫೆಕ್ಷನ್ ಜಾಸ್ತಿಯಾಗಿ ಇದರಿಂದ ಇವರನ್ನ ಹಾಸ್ಪಿಟಲ್ಗೆ ಕೂಡ ಸೇರಿಸಿದ್ರು. ಆನಂತರ ಡಾಕ್ಟರ್ ವಿದ್ಯಾಸಾಗರ್ಗೆ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು ಅಂತ ಹೇಳಿ ಟ್ರೀಟ್ಮೆಂಟ್ ಕೂಡ ಕೊಡಲು ಆರಂಭಿಸಿದ್ರು. ಆದ್ರೆ ಅಷ್ಟೊತ್ತಿಗೆ ವಿದ್ಯಾಸಾಗರ್ ಆರೋಗ್ಯ ಹದಗೆಟ್ಟು ಅವರು ಸತ್ತೋದ್ರು. ಇನ್ನು ಗಂಡ ಸತ್ತು ಕೇವಲ 10 ದಿನ ಕಳೆಯಷ್ಟರಲ್ಲಿ ಮೀನಾ ಎಲ್ಲವನ್ನು ಮರೆತು ಖುಷಿಯಾಗಿ ಎಲ್ಲಾ ಕಡೆ ಸುತ್ತಾಡ್ಕೊಂಡು ಫೋಟೋಗಳಿಗೆ ಪೋಸ್ ಕೊಡ್ತಾ ಶೂಟಿಂಗ್ಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದರಿಂದ ಮೀನಾ ಗಂಡನ ಸಾವು ಸಹಜವಾದುದಲ್ಲ. ಈ ಮೀನಾ ಗಂಡ ವಿದ್ಯಾಸಾಗರ್ ಅವರು ಅವರ ಆಸ್ತಿನೆಲ್ಲ ಮೀನಾ ಹೆಸರಿಗೆ ಬರೆದೆ ಅವರ ಮಗಳು ನೈನಿಕಾ ಹೆಸರಲ್ಲಿ ಬರೆದಿದ್ರು. ಇದರಿಂದ ಮೀನಾನೇ ವಿದ್ಯಾಸಾಗರ್ ಅವರನ್ನ ಏನಾದ್ರೂ ಮಾಡಿರ್ಬೋದು ಅಂತ ಎಲ್ಲರೂ ಮಾತನಾಡಿಕೊಳ್ಳಲು ಆರಂಭಿಸಿ ಅದು ದೊಡ್ಡದಾಗಿ ಮೀಡಿಯಾಗಳಲ್ಲೂ ಕೂಡ ಬಂತು. ಇನ್ನು ವಿದ್ಯಾಸಾಗರ್ ಬದುಕಿರುವಾಗ ಯಾವ ಪಾರ್ಟಿ ಪಬ್ಬು ಅಂತ ಹೋಗದೆ ಇರೋ ಮೀನಾ ಈಗ ವಿದ್ಯಾಸಾಗರ್ ಸತ್ತ ತಕ್ಷಣ ಪಾರ್ಟಿ ಪಬ್ಬು ಅಂತ ಸುತ್ತಾಡ್ಕೊಂಡು ಮಜಾ ಮಾಡ್ಕೊಂಡಿದ್ದಾರೆ. ಗಂಡ ಸತ್ತ ದುಃಖ ಅಂತೂ ಈಕೆಗೆ ಇಲ್ವೇ ಇಲ್ಲ ಅಂತ ಎಲ್ಲರೂ ಹೇಳಲಾರಂಭಿಸಿದ್ರು. ಇನ್ನು ಇಷ್ಟು ಸಾಲದು ಅಂತ ಮೀನಾ ಮತ್ತು ಧನುಷ್ ಸಂಬಂಧ ಅದೇ ಸಮಯದಲ್ಲಿ ದೊಡ್ಡ ಸಂಚಲನವನ್ನೇ ಉಂಟು ಮಾಡಿತ್ತು. ಈ ಧನುಷ್ ಮೀನಾ ಮನೆ ಹತ್ರ 150 ಕೋಟಿ ಖರ್ಚು ಮಾಡಿ ದೊಡ್ಡ ಬಂಗ್ಲೆ ಕಟ್ಸಿದ್ದ. ಇದರಿಂದ ಧನುಷ್ ಮನೆಗೆ ಆಗಾಗ ಮೀನಾ ಹೋಗಿ ಬಂದು ಮಾಡುತ್ತಾ ಕೊನೆಗೆ ಇವರಿಬ್ಬರ ನಡುವೆ ಸಾಮೀಪ್ಯ ಜಾಸ್ತಿಯಾಗಿ ರಾತ್ರಿ ಹೊತ್ತಿನಲ್ಲಿ ಮೀನಾ ಧನುಷ್ ಬಂಗ್ಲೆಗೆ ಹೋಗಲು ಆರಂಭಿಸಿದ್ರಿಂದ ಇದನ್ನು ನೋಡಿದ ಅಕ್ಕಪಕ್ಕದ ಮನೆಯವರು ಬಾಯಿಗೆ ಬಂದ ಹಾಗೆ ಇವರಿಬ್ಬರ ಬಗ್ಗೆ ಮಾತನಾಡಲು ಆರಂಭಿಸಿ ಅದು ನಂತರ ಮಾಧ್ಯಮಗಳಲ್ಲೂ ಕೂಡ ಬಂದು ದೊಡ್ಡದಾಗಿ ಮೊದಲೇ ಧನುಷ್ ಹೆಂಡತಿಗೆ ಡೈವರ್ಸ್ ಕೊಟ್ಟಿದ್ರಿಂದ ಈ 45 ವರ್ಷದ ಮೀನಾ ಜೊತೆ ತನ್ನ ರಾತ್ರಿಯನ್ನ ಧನುಷ್ ಕಳೆಯುತ್ತಿದ್ದಾನೆ ಎನ್ನಲು ಎಲ್ಲರೂ ಆರಂಭಿಸಿದ್ರು. ಇದು ವಿಪರೀತ ಆಗಿದ್ರಿಂದ ಕೊನೆಗೆ ರಜನಿಕಾಂತ್ ಈ ಸುದ್ದಿಗೆ ಎಂಟ್ರಿ ಕೊಟ್ಟು ಮೀನಾಗೆ ಬೈದು ಬುದ್ಧಿ ಹೇಳಿ ಬೇಡ ನಿನ್ನ ಹೆಸರು ಹೊರಗೆ ತುಂಬಾನೇ ಹಾಳಾಗ್ತಿದೆ ಅಂತ ಹೇಳಿದ್ರಿಂದ ಮೀನಾ ಧನುಷ್ನ ಬಿಟ್ಟು ಪ್ರಭುದೇವನ ಹಿಂದೆ ಬಿದ್ದಿದ್ದಾಳೆ. ಇನ್ನು ಈ ಸಂಬಂಧ ಎಷ್ಟು ದಿನ ನಡೆಯುತ್ತೋ ಮೊದಲೇ ಪ್ರಭುದೇವ ಹೆಂಡತಿ ಬಿಟ್ಟು ಫ್ರೀ ಆಗಿದ್ದಾನೆ. ಹೇಳೋರಿಲ್ಲ ಕೇಳೋರಿಲ್ಲ, ಮೀನಾನು ಒಂಟಿ. ಇವರಿಬ್ಬರ ಈ ಸಂಬಂಧದ ಬಗ್ಗೆ ಕಾಲಾನೇ ಉತ್ತರಿಸಬೇಕು. ಒಟ್ಟಾರೆ ಹೇಗೆ 43 ವರ್ಷದ ತನ್ನ ಸಿನಿಮಾ ಕೆರಿಯರ್ ನಲ್ಲಿ ಮೀನಾ 35 ವರ್ಷಕ್ಕಿಂತ ಅತಿ ಹೆಚ್ಚಿನ ವರ್ಷಗಳ ಕಾಲ ಹೀರೋಯಿನ್ ಆಗಿ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ನೂರಾರು ನಟರ ಜೊತೆ ಆಕ್ಟ್ ಮಾಡಿರುವುದರಿಂದ ಇಂತಹ ಸುದ್ದಿಗಳೆಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಇನ್ನು ಇಂತಹ ಮೀನಾ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.